ಮಂಗಳೂರಿನ ಗಡಿಭಾಗ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕಿನ ಕಣ್ವ ತೀರ್ಥದಲ್ಲಿ ಕಡಲ್ ಕೊರೆತ ಸಮಸ್ಯೆ ಜೋರಾಗಿದೆ. ನಾನೀಗ ಅದೇ ಪ್ರದೇಶದಲ್ಲಿದ್ದೇನೆ. ನೀವು ದೃಶ್ಯ ಗಮನಿಸ್ಬೋದು. ಇದು ಕೇರಳ ರಾಜ್ಯದ ಮಂಜೇಶ್ವರ ಅಂದರೆ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದ ಕಣ್ವ ತೀರ್ಥ ಎನ್ನುವಂಥ ಪ್ರದೇಶ. ನೀವು ಗಮನಿಸ್ಬೋದು ಕಡಲ ಅಬ್ಬರ ಯಾವ ರೀತಿಯಾಗಿದೆ ಎನ್ನುವಂಥದ್ದು ಮತ್ತು ಕಡಲ ಅಬ್ಬರಕ್ಕೆ ಇಲ್ಲಿನ ಪ್ರದೇಶಗಳು ಭೂಪ್ರದೇಶಗಳು ಹೇಗೆ ಕಡಲಿಗೆ ಆಪೋಷಣ ಆಗಿರುವಂಥದ್ದು ನೀವು ಗಮನಿಸ್ಬೋದು. ಈ ಕಡಲ ಇಲ್ಲಿ ನೀವು ದೃಶ್ಯದಲ್ಲಿ ಗಮನಿಸಿದ್ರೆ ಇಲ್ಲಿ ಏನು ಡಾಮರ್ ರೋಡ್ ಇಲ್ಲಿ ಇತ್ತು, ಆದರೆ ಇದೆಲ್ಲವೂ ಕೂಡ ಈಗ ಕಡಲಿನ ಪಾಲಾಗಿರುವಂಥದ್ದು. ಒಂದು ಕಾಂಪೌಂಡ್ ಕೂಡ ಇತ್ತು, ಅದು ಕೂಡ ಧರಾಶಾಹಿಯಾಗಿ ಉರುಳಿ ಬಿದ್ದಿರುವಂಥದ್ದು. ರಕ್ಕಸ ಗಾತ್ರದ ಅಲೆಗಳು ದಡಕ್ಕೆ ಬಂದು ಅಪ್ಪಳಿಸ್ತಾ ಇದೆ. ಕಡಲ ತೀರದುದ್ದಕ್ಕೂ ಇರತಕ್ಕಂಥ ತೆಂಗಿನ ಮರಗಳು ಕೂಡ ಕೆಳಗೆ ಬೀಳ್ತಾ ಇದೆ. ಇಲ್ಲೊಂದು ಗಮನಿಸ್ಬೋದು, ತೆಂಗಿನ ಮರ ಇನ್ನೇನು ಕೆಲವೇ ಹೊತ್ತಲ್ಲಿ ಬೀಳುತ್ತೆ ಎನ್ನುವಂಥ ಸ್ಥಿತಿಯಲ್ಲಿದೆ. ಯಾಕಂತ ಹೇಳಿದ್ರೆ ಸುತ್ತಲೂ ಇರತಕ್ಕಂಥ ಮಣ್ಣು ಮತ್ತು ಮರಳು ಎಲ್ಲವೂ ಕೂಡ ಕೊಚ್ಕೊಂಡು ಹೋಗಿರುವಂಥದ್ದು, ಕೇವಲ ಬೇರಿನ ಸಹಾಯದಿಂದ ಈಗ ನಿಂತಿರುವಂಥದ್ದು. ಇನ್ನು ಈ ಭಾಗಕ್ಕೆ ಗಮನಿಸ್ಬೋದು ಸಾಕಷ್ಟು ಜನವಸತಿ ಪ್ರದೇಶವೂ ಕೂಡ ಇದೆ. ಈ ಭಾಗದಲ್ಲಿ ಮನೆಯೂ ಕೂಡ ಇದೆ. ಮನೆಯ ಎಂಟ್ರೆನ್ಸ್ ಅದರ ಒಳಭಾಗಕ್ಕೂ ಕೂಡ ಕಡಲ ಏನು ಸಮುದ್ರದ ನೀರು ಒಳಭಾಗ ಕೂಡ ಹೋಗ್ತಾ ಇದೆ. ಹೀಗಾಗಿ ಅಲ್ಲಿನ ಜನ ಸಾಕಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ. ವಿಶ್ವೇಶ್ವರ ಸಜ್ಜನ್ ಬೇಲದ ಕೃಷಿ ಮಾಡಿ ಎಕರೆಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಪ್ರಮುಖವಾಗಿ ಇದು ಕೇರಳ ರಾಜ್ಯಕ್ಕೆ ಸೇರಿದ್ರು ಕೂಡ ಭಾವನಾತ್ಮಕವಾಗಿ ಇವರು ನಂಟನ್ನು ಹೊಂದಿರತಕ್ಕಂಥದ್ದು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಜೊತೆ. ಆದರೆ ಎರಡೂ ಸರ್ಕಾರಗಳು ಇತ್ತ ಕಡೆ ಮುಖ ಮಾಡಿಲ್ಲ ಎನ್ನುವಂಥದ್ದನ್ನು ಇಲ್ಲಿನ ಸ್ಥಳೀಯರು ಹೇಳ್ತಿದ್ದಾರೆ. ಹಾಗಾದರೆ ಇಲ್ಲಿನ ಜನರಿಗೆ ಏನೇನು ಸಮಸ್ಯೆ ಆಗ್ತಿದೆ ಎಂಬುದನ್ನು ಅವರನ್ನೇ ಮಾತಾಡಿಸ್ಕೊಂಡು ಬರೋಣ. ಇಲ್ಲಿ ಸರ್, ಈ ಭಾಗದಲ್ಲಿ ಕಡಲ್ ಕೊರೆತ ಸಮಸ್ಯೆ ಯಾವ ರೀತಿಯಾಗಿ ಮತ್ತು ಏನೇನು ತೊಂದರೆ ಆಗ್ತದೆ ನಿಮಗೆ? ಕಡಲು ಕೊರೆತ ಮನೆ ಬಿಡಬೇಕಷ್ಟೇ, ಮತ್ತೆಂತ ತೊಂದರೆ. ನಮ್ಮ ಕೃಷಿ ಹೋಗ್ತದೆ, ಮತ್ತು ನಮ್ಮ ತೆಂಗಿನ ಮರ ಮತ್ತು ಅದೇ ಮೀನು ಹಿಡಿಯೋರೆಲ್ಲ ಇರೋದು. ಇದು ಈ ಸ್ಥಳ ಹೋದರೆ ನಮಗೆ ಬೇರೆ ಸ್ಥಳ ಹೋದರೆ ನಮಗೆ ಜೀವನ ತೆಗಲಿ ತುಂಬ ಕಷ್ಟ. ಅಂದರೆ ನಮಗೆ ಬೇರೆ ಏನು ದಾರಿ ಇಲ್ಲ. ಅಂದರೆ ಮೊದಲು ಈ ರೀತಿ ಇತ್ತ? ಇಲ್ಲ, ಒಂದು ಸುನಾಮಿ ಬಂದ ಮೇಲೆ ಇದು 4 ವರ್ಷದಲ್ಲಿ ಇದು ಇಷ್ಟ ಆದದ್ದು. ಈ ಸಲ ತುಂಬ ಕಳೆದ ಸಲ ಬಂದಿದ್ದಾರೆ, DC ಎಲ್ಲ ಬಂದಿದ್ದಾರೆ, ಎಲ್ಲ ಬಂದು ನೋಡಿ ಹೋಗಿದ್ದಾರೆ, ಆಶ್ವಾಸನೆ ಕೊಟ್ಟಿದ್ದಾರೆ ನಾವು ಮಾಡ್ತೇವೆ. ಆದರೆ ಎಲ್ಲ ಸಲ ಕೊರತೆ ಅದು ನನಗೆ ಸಹ ಕಾಣುವುದಿಲ್ಲ ಅವರು ಕಲ್ಲು ಹಾಕ್ತಾರೆ ಅಂತ. ಅಂದರೆ ಇದರಿಂದ ಜನಸಂಖ್ಯೆ ಜಾಸ್ತಿ ಇದ್ದ ಸ್ಥಳಕ್ಕೆ ಅಲ್ಲಿ ಕಲ್ಲು ಹಾಕಲಿಲ್ಲ ಅವರು. ಮತ್ತು ನಮಗೆ ಇಲ್ಲಿ ಹಾಕ್ತಾರೆ ಅಂದರೆ ನಮಗೆ ಇಲ್ಲ ಆಗೋದು ಇದು ಹಾಕ್ತಾರೆ ಅಂತ. ಮತ್ತು ಅವ್ರು ಹೇಳ್ತಾರೆ ನಾವು ನಿಮಗೆ ಕಲ್ಲೆಲ್ಲ ಹಾಕಿ ಕರೆಕ್ಟ್ ಮಾಡಿ ಕೊಡ್ತೇವೆ, ಏನು ಹೆದರಬೇಡಿ ಅಂತ. ಹಾಗೆ ಈಗ ಹೇಳಿದಾರಲ್ಲ ನನ್ನ ನೇಬರ್ನವರು ಬದಿಯವರು ಮನೆ ಬಿಟ್ಟು ಬೇರೆ ಮನೆಗೆ ಹೋಗಿ ಅಂತ. ಅದು ಅಷ್ಟು ಸುಲಭ ಅಲ್ಲ ಬೇರೆ ಮನೆಗೆ ಹೋಗೋದು. ಇಲ್ಲಿ ಈ ರೀತಿಯಾಗಿ ಕಡಲ್ ಕೊರೆತ ಆಗೋದಕ್ಕೆ ಏನು ಕಾರಣ? ಪರ್ಫೆಕ್ಟ್ ಏನಾದರೂ ರೀಸನ್ ಏನಾದ್ರು? ನಮಗೆ ನಮ್ಮ ಇದರಲ್ಲಿ ಸೋಮೇಶ್ವರದಲ್ಲಿ ಕಲ್ಲಿಟ್ಟಿದ್ದಾರೆ ಕರ್ನಾಟಕದವರು ಸಮುದ್ರದಲ್ಲಿ. ಎಲ್ಲರೂ ಹೇಳ್ತಾರೆ ಅದಕ್ಕೆ ಬಡಿದು ವಾಪಸ್ ಹೋಗಿ ಇಲ್ಲಿ ಅದರ ಎಫೆಕ್ಟ್ ಆಗ್ತದೆ. ಮತ್ತು ಮಂಜೇಶ್ವರದಲ್ಲಿ ಆರ್ಬರ್ ಆಗಿದೆ ಅಂದರೆ ಅದೆಲ್ಲ ಇಲ್ಲಿ ಪರಿಣಾಮ ಆಗಿರುವುದು ಅಂತ. ಅದೇ ನೇಚರ್ ಅಂತ ನಮ್ಗೆ ಹೇಳಲಿಕ್ಕೆ ಆಗೋದಿಲ್ಲಲ್ಲ. ನೀವು ಭೌಗೋಳಿಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಕೇರಳದ ಜೊತೆ ನಿಮಗೆ ನಂಟಿರುವಂಥದ್ದು, ಆದರೆ ನೀವು ಭಾವನಾತ್ಮಕವಾಗಿ ಕರ್ನಾಟಕದಲ್ಲೇ ಇದ್ದೀರಿ. ಆದರೆ ಎರಡೂ ಕಡೆ ಗೌರ್ಮೆಂಟ್ ಕೂಡ ನಿಮಗೆ ರೆಸ್ಪಾನ್ಸ್ ಕೊಡ್ತದೆ ಹೇಗೆ ಅಂತೇಳಿ? ಅದು ಕರ್ನಾಟಕ ಗೌರ್ಮೆಂಟ್ ರೆಸ್ಪಾನ್ಸ್ ಕೊಡಲಿಕ್ಕೆ ಚಾನ್ಸ್ ಇಲ್ಲ. ಯಾಕೆಂದರೆ ಇದು 4 ಮೀಟರ್ ಬೋರ್ಡರ್ ಹಾಗೆ ಮುಂದೆ ಉಂಟು. ಇದು ಒರಿಜಿನಲ್ ಕೇರಳ ಆಗ್ತದೆ. ಇದು ಕೇರಳ ಗೌರ್ಮೆಂಟ್ ಇದರ ಬಗ್ಗೆ ಚಿಂತೆ ಮಾಡಬೇಕಲ್ಲದೆ ಅವರ ಬಗ್ಗೆ ಏನು ಚಿಂತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರು ಮಾಡಿದಾರಲ್ಲ, ಅವರು ಕಂಪ್ಲೇಂಟ್ ಮಾಡಿದ್ದಾರೆ, ಅವರು ಕಲ್ಲಿಟ್ಟಿದ್ದಾರೆ ಅಲ್ಲಿ ಕರ್ನಾಟಕದಲ್ಲಿ ಬೋರ್ಡರ್ ತನಕ. ಇಲ್ಲಿ ಮಂಜೇಶ್ವರದಲ್ಲಿ ಕಲ್ಲಿಟ್ಟಿದ್ದಾರೆ ಅಷ್ಟೇ, ಇಲ್ಲಿ ಎಲ್ಲಿ ಸಹ ಇಲ್ಲ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಸುಕುಮಾರ್. ನಿಮ್ಮ ಹೆಸರು ಮೇಡಮ್? ನಮ್ಮ ಜಶಿಂತ. ನಿಮ್ಮದು ಇದೇ ಮನೆ? ನಮ್ಮ ಇದು ಮನೆ. ಏನೇನು ಸಮಸ್ಯೆ ಆಗ್ತದೆ ಈಗ? ಸಮಸ್ಯೆ ಹಾಗೆ ಗಾಳಿ ಬರುವುದು, ಗಾಳಿ ನಿಲ್ಲುವುದಿಲ್ಲ, ಮತ್ತು ಒಳಗೆ ನೀರು ಬರ್ತದೆ, ಹಾಗೆಲ್ಲ ಕಷ್ಟ. ಇಲ್ಲಿ ಸಮುದ್ರ ದುಡಿಯುವವರಿದ್ದಾರೆ, ಅವರಿಗೆ ಎಂಥ ಕಷ್ಟ ಎಲ್ಲ ಉಂಟು. ಹೀಗೆ ಆದರೆ ಎಂಥ ದುಡಿಯುವುದು ಅವರು? ಹೋದ ಸಲ ಆಯಿತು, ಅವರಿಗೆ ದುಡಿಮೆ ಇಲ್ಲ, ಅಂತೆಲ್ಲ ಕಷ್ಟ ಆಗಿದೆ. ಈಗ ಅಲ್ಲಿ ಮುಂದೆ ರಸ್ತೆ ಎಲ್ಲ ಹೋಗಿದೆ, ಹೇಗೆ ಮುಂದೆ ಕಾಂಪೌಂಡ್ ಎಲ್ಲ ಹೋಗ್ಲಿಕ್ಕಿಲ್ವಾ? ಉಂಟು, ಮತ್ತು ಇನ್ನೂ ನಮ್ಮ ಗಾಡಿಯಲ್ಲಿ ಹೋಗ್ಲಿಕ್ಕೆ ಇಲ್ಲಲ್ಲ. ಇಲ್ಲೆಲ್ಲ ಹೋಗಿ ಗಾಡಿ ಎಲ್ಲ ಹೋಗ್ಲಿಕ್ಕೆ ಅಲ್ಲ, ಎಲ್ಲಿ ಬೇರೆ ಕಡೆ ಕೊಂಡೋಗಿ ಇಟ್ಟಿದ್ದೇವೆ. ಮತ್ತು ಇಲ್ಲಿ ಎಲ್ಲ ತುಂಬ ತೆಂಗಿನ ಮರ ಎಲ್ಲ ಹೋಯಿತು. ಆ ಕಡೆ ಕಲ್ಲು ಬಿದ್ದಿದೆ, ಆ ಮಂಜೇಶ್ವರದಲ್ಲಿ ಕಲ್ಲು ಬಿದ್ದಿದೆ. ಯಾವ ಅಲ್ಲಿ ಕಲ್ಲೆಲ್ಲ ಹಾಕಿ ನಮಗೆ ಇದು ಕಷ್ಟ ಆಯಿತು. ಇಲ್ಲಿ ನಿಮ್ಮ ಮನೆ ಎಲ್ಲಿ ಬರುತ್ತೆ? ಏನೇನು ಸಮಸ್ಯೆ? ಇಲ್ಲಿ ನಮ್ಮ ಮನೆ ಎಷ್ಟು ದೂರ ಇತ್ತು, ನಮ್ಮ ಸಮುದ್ರ ತುಂಬ ದೂರ ಇತ್ತು. ಈಗ 3 ವರ್ಷದಿಂದ ಹೀಗೆ ಆಗಿದೆ. ಎಂತ ಮಾಡೋದೇ ಗೊತ್ತಾಗೋದಿಲ್ಲ. ಈಗ ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಜೋರಾಗ್ಲಿಕ್ಕಿಲ್ಲ? ಯಾಕಂದ್ರೆ ಮಳೆಗಾಲ ಇನ್ನೂ ಕೂಡ ಮಳೆಗಾಲ ಸ್ಟಾರ್ಟ್ ಆಗಲಿಲ್ಲ, ಇನ್ನೂ ಸ್ಟಾರ್ಟ್ ಆಗಬೇಕಾದ್ರೆ. ಸ್ಟಾರ್ಟ್ ಆದರೆ ಜಾಸ್ತಿ ಬರ್ತದಲ್ಲ ನೀರು. ನಮ್ಮ ಮನೆಗೆ ಬಂದಿದೆ, ಒಮ್ಮೆ ಬಂದಿದೆ, ಒಂದು 2 ವರ್ಷ ಆಯಿತು ಬಂದಿದೆ ನೀರು, ಸಮುದ್ರದ ನೀರು ಬಂದಿದೆ. ಜುಲೈ 2ರಲ್ಲಿ ಹೋದ ವರ್ಷ ಆಯಿತು, ಜುಲೈ 2. ಈ ಸಲ ಮೇ ಎಂಡಿಗೆ ಮೊದಲೇ ಶುರುವಾಗಿದೆ ಮಳೆ ಮತ್ತು ಈ ಸಮುದ್ರದ ಕೊರತೆ.
ಸರ್ ಇಲ್ಲಿ ಮೊದಲು ಯಾವ ರೀತಿಯಾಗಿತ್ತು ಸಮುದ್ರ ಮತ್ತೆ ಈಗೇನು ವ್ಯತ್ಯಾಸ ಇದೆ? 5 ವರ್ಷದ ಮೊದಲೇ ಒಳ್ಳೆ ಇತ್ತು, ಈಗ ಜಾಸ್ತಿ ಆಗಿ ಬಂತು. ಮುಂದೆ ಹೋಗುದು. ಆ ಕಲ್ಲು ಹಾಕಿದ ಮೇಲೆ ಎಫೆಕ್ಟೇ. ಮತ್ತು ಈಗ ದುಡಿಯೋರ್ಗೆ ಸಹ ಹಾಗೆ, ಏನು ದೋಣಿ ಇಡ್ಲಿಕ್ಕಿಲ್ಲ, ಎಲ್ಲಿ ಇಡೋದು, ಅಲ್ಲಿ ಆ ಮೂಲೆ ಈ ಮೂಲೆ ಇಲ್ಲಿ ಇಡೋದು. ಮೊದಲ ದೋಣಿ ಇಡ್ಲಿಕ್ಕೆ ಜಾಗ ಇತ್ತು, ಇಲ್ಲಿ ಮಳೆಗಾಲ ಟೈಮಲ್ಲಿ ಎಲ್ಲ ಇಟ್ಟು ಅವ್ರಿಗೆ ಸೇಫ್ಟಿ ಎಲ್ಲ ಇತ್ತು. ಈಗ ಸೇಫ್ಟಿ ಇಲ್ಲ. ಈಗ ನಾನು ಇಲ್ಲಿ ಇಟ್ಟೆ, ಈಗ ಇಲ್ಲಿಂದ ಅಲ್ಲಿಟ್ಟೆ. ಈಗ ಮಾಡಿದ್ರೆ ಇನ್ನು ಎಲ್ಲಿ ದುಡ್ಲಿಕ್ಕೆ ಅವ್ರಿಗೊಂದು ಕಲ್ಲು ಹಾಕಿದ್ರೆ ನಮಗೊಂದು ಸೇಫ್ಟಿ ಉಂಟು. ಯಾವ ಬದಿ ಈ ಬದಿಗೆ ಎಫೆಕ್ಟ್ ನೋಡಲಿಲ್ಲ. ಆಗ ಅಧಿಕಾರಿಗಳು ಬರ್ತಾರೆ ಎರಡು ಕಡೆ. ಕಳೆದ ವರ್ಷ ಬಂದ ಇವರು ಅಂತ ಫಾರೆಸ್ಟ್ನವರು ಬಂದರು, ನಾವು ಕಲ್ಲು ಹಾಕುವಂತ. ML ಬಂದರು, ನಾವು ಕಲ್ಲು ಹಾಕಂತ. ಯಾರು ಸಹ ಕಲ್ಲು ಹಾಕೋದು ನೋಡ್ದಿಲ್ಲ, ಹೇಳೋದು ಹೋಗಿದೆ. ಹೋದ ಶೈಲಿ ಎಲ್ಲ ಹೇಳಿದ್ದಾರೆ, ಯಾರು ಸಹ ಕಲ್ಲು ಹಾಕೋದು ನೋಡ್ದಿಲ್ಲ. ಈಗ ಮಾಡಿ ಬಲ್ತಾ ನಾಳೆ ನಾವು ಬಂದು ಅದು ನೋಡುವ, ಬರೋ ವರ್ಷಕ್ಕೆ ನಾವು ಕಲ್ಲು ರೆಡಿ ಮಾಡ್ತೇವೆ. ಈ ವರ್ಷ ಕಲ್ಲೇ ಇಲ್ಲ, ಈಗ ಅಲ್ಲದು ಈಗ ಹೋಗುದೇ. ಈಗ ಅದು ಇನ್ನೂ ಜಾಸ್ತಿ ಸಮುದ್ರ ರೈಲು ಒಟ್ಟಿಗೆ ಹೋಗ್ತದೆ. ಇದಿಷ್ಟು ಇಲ್ಲ ಸ್ಥಳೀಯರು ಹೇಳುವಂಥ ಮಾತು. ಯಾಕಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇದು ಕಡಲ್ಕೊರೆತ ಸಮಸ್ಯೆ ಇನ್ನಷ್ಟು ಹೆಚ್ಚಾದರೂ ಇಡೀ ಊರೇ ಕೊಚ್ಕೊಂಡು ಹೋಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿರೋಂಥದ್ದು. ಇನ್ನೊಂದು ಪ್ರಮುಖವಾಗಿ ಗಮನಿಸಬೇಕು, 2 ಯೋಜನೆಗಳು, ಅಂದರೆ ಕರ್ನಾಟಕ ಮತ್ತು ಕೇರಳ ಸರ್ಕಾರ ಮಾಡಿರ್ತಕ್ಕಂಥ 2 ಯೋಜನೆ. ಕರ್ನಾಟಕದಲ್ಲಿ ಆ ಕಡೆ ಬಟ್ಟಪಾಡಿ ಕಡಲ ತೀರದಲ್ಲಿ ಏನು ತಡೆಗೋಡೆ ಅಂದರೆ ಪ್ರಮುಖವಾಗಿ ಏನು ಕಲ್ಲನ್ನು ಇಡಲಾಗಿದೆ, ಅದರಿಂದಾಗಿ ಈ ರೀತಿಯ ಒಂದು ಎಫೆಕ್ಟ್ ಆಗಿದೆ. ಇನ್ನೊಂದು ಕಡೆ ಮಂಜೇಶ್ವರದಲ್ಲಿ, ಕೇರಳದ ಕಾಸರಗೋಡಿನ ಮಂಜೇಶ್ವರದಲ್ಲಿ ಹೊಸದಾದಂಥ ಒಂದು ಮೀನುಗಾರಿಕಾ ಬಂದರನ್ನು ಮಾಡಿದ್ದಾರೆ. ಹೀಗಾಗಿ 2 ಕಡೆಯ ಈ ಯೋಜನೆಯಿಂದಾಗಿ ನಮಗೆ ಅದರ ಎಫೆಕ್ಟ್ ಆಗ್ತಿದೆ. ಏನು ಸಮುದ್ರದ ನೀರು ಹೆಚ್ಚಾಗಿ ಅಲೆಗಳ ರೂಪದಲ್ಲಿ ಬಂದು ಈ ಭಾಗಕ್ಕೆ ಬಂದು ಬಡಿತಾ ಇದೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಕಡಲು ಇನ್ನಷ್ಟು ಪ್ರಕ್ಷುಬ್ಧಗೊಂಡು ಇನ್ನಷ್ಟು ಹಾನಿಯಾಗುವಂಥ ಆತಂಕವೂ ಕೂಡ ಇದೆ. ಹೀಗಾಗಿ ಅಧಿಕಾರಿಗಳು, ಕೇರಳ ಸರ್ಕಾರದ ಅಧಿಕಾರಿಗಳು ಇಲ್ಲಿ ಬಂದು ಈ ಒಂದು ಕಡಲ್ಕೊರೆತ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಲ್ಫೇಜ್ ಜೊತೆ ಅಶೋಕ್, TV9 ಮಂಗಳೂರು.